ಸುಮಾರು 4.6 ಶತಕೋಟಿ ವರ್ಷಗಳ ಹಿಂದೆ ಹತ್ತಿರದ ನಕ್ಷತ್ರ ಸ್ಫೋಟದಿಂದಾಗಿ ನೀಹಾರಿಕೆ ಅಥವಾ ನೆಬ್ಯುಲಾ ಎಂದು ಕರೆಯಲ್ಪಡುವ ಅನಿಲ ಮತ್ತು ಧೂಳಿನಿಂದ ಕೂಡಿದ ಬೃಹತ್ ಆಣ್ವಿಕ ಮೋಡವು ತನ್ನದೇ ಆದ ಗುರುತ್ವಾಕರ್ಷಣೆಯ ಅಡಿಯಲ್ಲಿ ಕುಸಿದು ಬಿತ್ತು. ಅದು ಕುಸಿದಂತೆ ಅದು ತಿರುಗಲು ಮತ್ತು ಚಪ್ಪಟೆಯಾಗಲು ಪ್ರಾರಂಭಿಸಿತು. ನೀಹಾರಿಕೆಯ ಮಧ್ಯಭಾಗದಲ್ಲಿ ಹೆಚ್ಚು ಹೇರಳವಾಗಿರುವ ಅಂಶವಾಗಿದ್ದ ಹೈಡ್ರೋಜನ್ ಹೀಲಿಯಂ ಅನ್ನು ರೂಪಿಸಲು ವಿಲೀನಗೊಳ್ಳಲು ಪ್ರಾರಂಭಿಸಿತು. ಇದು ನಮ್ಮ ನಕ್ಷತ್ರ ಸೂರ್ಯನ ರಚನೆಗೆ ಕಾರಣವಾಯಿತು. ನಮ್ಮ ನಕ್ಷತ್ರದ ರಚನೆಯ ನಂತರ ಉಳಿದ ಅನಿಲಗಳು, ಧೂಳು, ಖನಿಜಗಳು ಮತ್ತು ಶಿಲಾ ತುಣುಕುಗಳು ಪ್ರೋಟೋ-ಪ್ಲಾನೆಟರಿ ಡಿಸ್ಕ್ ಎಂಬ ತಿರುಗುವ ಡಿಸ್ಕ್ಗೆ ಸಂಗ್ರಹವಾಗುತ್ತವೆ. ಡಿಸ್ಕ್ನಲ್ಲಿರುವ ಸಣ್ಣ ಕಣಗಳು ಪರಸ್ಪರ ಗುರುತ್ವಾಕರ್ಷಣೆಯಿಂದಾಗಿ ಒಂದುಗೂಡಿ ದೊಡ್ಡ ಸಮುಚ್ಚಯವನ್ನು ರೂಪಿಸುತ್ತವೆ. ಪರಸ್ಪರ ಗುರುತ್ವಾಕರ್ಷಣೆಯಿಂದಾಗಿ ಡಿಸ್ಕ್ನಲ್ಲಿರುವ ಸಣ್ಣ ಕಣಗಳು ಹತ್ತಿರವಾಗುತ್ತವೆ. ಇದು ದೊಡ್ಡ ಆಕಾಶ ವಸ್ತುಗಳಾಗಿ ಬೆಳೆಯುತ್ತದೆ. ಪರಸ್ಪರ ಗುರುತ್ವಾಕರ್ಷಣೆಯಿಂದಾಗಿ ಡಿಸ್ಕ್ನಲ್ಲಿರುವ ಸಣ್ಣ ಕಣಗಳು ಹತ್ತಿರವಾಗುತ್ತವೆ. ಇದು ದೊಡ್ಡ ಆಕಾಶ ವಸ್ತುಗಳಾಗಿ ಬೆಳೆಯುತ್ತದೆ. ಸೌರವ್ಯೂಹದ ರಚನೆಯ ಈ ಸಿದ್ಧಾಂತವನ್ನು ನೆಬ್ಯುಲರ್ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಇದನ್ನು ಜರ್ಮನ್ ತತ್ವಜ್ಞಾನಿ ಇಮ್ಯಾನುಯೆಲ್ ಕಾಂಟ್ 1755ರಲ್ಲಿ ತಮ್ಮ ಬಿಬಿಒಕೆ ಯೂನಿವರ್ಸಲ್ ನ್ಯಾಚುರಲ್ ಹಿಸ್ಟರಿ ಅಂಡ್ ಥಿಯರಿ ಆಫ್ ಹೆವನ್ನಲ್ಲಿ ಪ್ರಸ್ತಾಪಿಸಿದರು. ಈ ಸಿದ್ಧಾಂತವನ್ನು ನಂತರ 1796ರಲ್ಲಿ ಫ್ರೆಂಚ್ ವಿಜ್ಞಾನಿ ಪಿಯರೆ ಸೈಮನ್ ಲ್ಯಾಪ್ಲೇಸ್ ಮಂಡಿಸಿದರು. ಸೌರವ್ಯೂಹದ ರಚನೆಯ ಈ ಸಿದ್ಧಾಂತವನ್ನು ನೆಬ್ಯುಲರ್ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಇದನ್ನು ಜರ್ಮನ್ ತತ್ವಜ್ಞಾನಿ ಇಮ್ಯಾನುಯೆಲ್ ಕಾಂಟ್ 1755ರಲ್ಲಿ ತಮ್ಮ ಬಿಬಿಒಕೆ ಯೂನಿವರ್ಸಲ್ ನ್ಯಾಚುರಲ್ ಹಿಸ್ಟರಿ ಅಂಡ್ ಥಿಯರಿ ಆಫ್ ಹೆವನ್ನಲ್ಲಿ ಪ್ರಸ್ತಾಪಿಸಿದರು. ಈ ಸಿದ್ಧಾಂತವನ್ನು ನಂತರ 1796ರಲ್ಲಿ ಫ್ರೆಂಚ್ ವಿಜ್ಞಾನಿ ಪಿಯರೆ ಸೈಮನ್ ಲ್ಯಾಪ್ಲೇಸ್ ಮಂಡಿಸಿದರು. ಇಲ್ಲಿ ಗ್ರಹಗಳ ಸೂರ್ಯಕೇಂದ್ರಿತ ಕಕ್ಷೆಯನ್ನು ಗಮನಿಸಬಹುದು. ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಅಂಡಾಕಾರದ ಅಪ್ರದಕ್ಷಿಣಾಕಾರ ಕಕ್ಷೆಯಲ್ಲಿ ಸೂರ್ಯನನ್ನು ಸುತ್ತುತ್ತವೆ. ಬುಧ ಗ್ರಹವು 88 ದಿನಗಳಲ್ಲಿ ಮೊದಲ ಬಾರಿಗೆ ಕಕ್ಷೆಯನ್ನು ಪೂರ್ಣಗೊಳಿಸುತ್ತದೆ ಮತ್ತು ನೆಪ್ಚೂನ್ ಸೂರ್ಯನ ಸುತ್ತ ಒಂದು ಸುತ್ತನ್ನು ಪೂರ್ಣಗೊಳಿಸಲು 165 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಸೌರವ್ಯೂಹದ ಎಲ್ಲಾ ಗ್ರಹಗಳ ಓರೆ ಮತ್ತು ತಿರುಗುವಿಕೆಯನ್ನು ಇಲ್ಲಿ ಗಮನಿಸಿ. ಶುಕ್ರವು 177 ಡಿಗ್ರಿಗಳಷ್ಟು ಓರೆಯಾಗಿರುವುದರಿಂದ ಅದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ ಮತ್ತು ಯುರೇನಸ್ 97 ಡಿಗ್ರಿಗಳಷ್ಟು ಓರೆಯಾಗಿ ಉತ್ತರದಿಂದ ದಕ್ಷಿಣಕ್ಕೆ ತಿರುಗುತ್ತದೆ. ತಿರುಗುವಿಕೆಯ ವಿಷಯದಲ್ಲಿ ಗುರುವು 9 ಗಂಟೆ 55 ನಿಮಿಷಗಳೊಂದಿಗೆ ವೇಗವಾಗಿ ತಿರುಗುವ ಗ್ರಹವಾಗಿದೆ ಮತ್ತು ಶುಕ್ರವು 243 ದಿನಗಳಲ್ಲಿ ನಿಧಾನವಾಗಿ ತಿರುಗುವ ಗ್ರಹವಾಗಿದೆ. ಮೋಹನ್ ಕೃಷ್ಣ ಸರ್ ಅವರ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸುತ್ತೇನೆ. ಇಂತಹ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೋಹನ್ ಸರ್ ಅವರನ್ನು ಬೆಂಬಲಿಸಿ. ಧನ್ಯವಾದಗಳು.